ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗ್ಡೆ ಕಾರ್ಕಳದ ವಿಧಾನಸಭಾ ಕ್ಷೇತ್ರದಲ್ಲಿ ಭರ್ಜರಿ ಮತ ಪ್ರಚಾರವನ್ನು ನಡೆಸಿದರು. ಕಾರ್ಕಳದ ವಿವಿಧ ಗೇರು ಬೀಜ ಕಾರ್ಖಾನೆಗಳಿಗೆ ಭೇಟಿ ನೀಡಿ ಬಿರುಸಿನ ಮತ ಪ್ರಚಾರವನ್ನು ನಡೆಸಿದರು. ಕಾರ್ಕಳದ ವಿವಿಧ ಗ್ರಾಮಗಳಲ್ಲಿ ಕಾರ್ಯಕರ್ತರ ಸಭೆಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಭ್ಯರ್ಥಿ ಜಯಪ್ರಕಾಶ್ ಹೆಗ್ಡೆ ಅವರು, ಕಳೆದ 10 ವರ್ಷದಲ್ಲಿ ಸಂಸತ್ನಲ್ಲಿದ್ದವರು ಯಾವುದೇ ಚರ್ಚೆ ನಡೆಸದ ಕಾರಣ ಅಭಿವೃದ್ಧಿಯಲ್ಲಿ ನಮ್ಮ ಕ್ಷೇತ್ರ 20 ವರ್ಷ ಹಿಂದೆ ಹೋಗುವಂತಾಗಿದೆ. ಕಳೆದ ಬಾರಿ ನನಗೆ 2 ವರ್ಷ ಅವಕಾಶ ಸಿಕ್ಕಿತ್ತು. ಸಾಕಷ್ಟು ವಿಚಾರಗಳ ಬಗ್ಗೆ ಸಂಸತ್ನಲ್ಲಿ ಚರ್ಚೆ ನಡೆಸಿದೆ. ಹೀಗಾಗಿ ಕೆಲಸ ಮಾಡುವ ಅಭ್ಯರ್ಥಿಗಳಿಗೆ ಮತ ಹಾಕಿ ಗೆಲ್ಲಿಸಿ ಅಂತ ಹೇಳಿದರು. ಉಡುಪಿ ಜಿಲ್ಲೆಯನ್ನು ಮಾಡುವಾಗ ನಾನು ಆಲೋಚನೆ ಮಾಡಿದಿಷ್ಟೇ, ಈ ಭಾಗದ ಕೊಲ್ಲೂರು, ಅಮಾಸೆಮೇಲು, ಮೂಲೆಯಿಂದ ಜನ ಮಂಗಳೂರಿಗೆ ಹೋಗಿ ಕೆಲಸ ಮಾಡಿಸ್ಕೊಂಡು ಬರ್ಲಿಕ್ಕೆ ಒಂದು ದಿವಸ ಅಲ್ಲಿ ನಿಲ್ಬೇಕು. ಈಗ ಬೆಳಿಗ್ಗೆ ಹೋಗಿ ಕೆಲಸ ಮಾಡಿಸ್ಕೊಂಡು ಮಧ್ಯಾಹ್ನ, ನೀವು ಸಹ ಬೆಳಿಗ್ಗೆ ಹೋಗಿ ಕೆಲಸ ಮಾಡಿಸ್ಕೊಂಡು ಮಧ್ಯಾಹ್ನ ಮನೆಗೆ ಊಟಕ್ಕೆ ಬರ್ಬೋದು. ಅದರಿಂದಾಗಿ ಉಡುಪಿ ಜಿಲ್ಲೆ ಅಭಿವೃದ್ಧಿ, ಅನುದಾನ ಜಾಸ್ತಿ ಬಂತು, ಜಿಲ್ಲಾ ಕೇಂದ್ರ ಅಭಿವೃದ್ಧಿ ಆಯಿತು, 7 ತಾಲೂಕುಗಳಾಯಿತು. ಒಂದು ವೇಳೆ ಉಡುಪಿ ಜಿಲ್ಲೆ ಆಗದಿದ್ದರೆ 7 ತಾಲೂಕುಗಳು ಆಗ್ತಾ ಇರಲಿಲ್ಲ. ತಾಲೂಕು ನಿಮಗೆ ಕಾರ್ಕಳದಲ್ಲಿತ್ತು, ಆದರೆ ಕಾರ್ಕಳದಲ್ಲಿ ಕೆಲಸ ಜಾಸ್ತಿ ಇತ್ತು. ಅದನ್ನು ಹೆಬ್ಬರಿ ಮಾಡಿದ್ರಿಂದ ಇಲ್ಲಿ ಒತ್ತಡ ಕಮ್ಮಿ ಆಯಿತು. ಇದೆಲ್ಲವನ್ನು ನಾವು ಅರ್ಥವನ್ನು ಬೇಕಾದ್ರೆ ಗೋಪಾಲಮಂಡ್ಯವರಿದ್ದಾಗೂ ಮಾಡಿದರು. ಕಾಗೋಡು ತಿಮ್ಮಪ್ಪನವರು ಕಂದಾಯ ಸಚಿವರಾಗಿದ್ದರು. ಅದು ಜನಪ್ರತಿನಿಧಿಯ ಜವಾಬ್ದಾರಿ, ಜನರಿಗೆ ಏನ್ ಬೇಕಂತ ಮಾಡುವಂಥದ್ದು. ಆದರೆ ಆಯ್ಕೆ ಮಾಡಿ ಕಳಿಸಿದ ಮೇಲೆ ಅವರು ವಾಪಸ್ ಬರದೆ 5 ವರ್ಷಕ್ಕೂ ಪುನಃ ನೀವು ಓಟ್ ಹಾಕಿದರೆ ತಪ್ಪು ಅವರದಲ್ಲ, ತಪ್ಪು ಮತದಾರದ್ದು ಅಂತ ಆಗ್ತದೆ. ಯಾಕಂದ್ರೆ ಅವ್ರು ಕೇಳಿದ್ದು ಸಹ ಅವ್ರಿಗೆ ಓಟ್ ಕೇಳಲೇ ಇಲ್ಲ. ಅವರು ಅವರ ನಾಯಕರ ಹೆಸರಿನಲ್ಲಿ ಓಟ್ ಕೇಳಿದವರು. ನಾನು ಹೆಸರೇ ಹೇಳುವುದಿಲ್ಲ ಯಾರದ್ದು. ನಾಯಕರ ಹೆಸರಲ್ಲಿ ಓಟ್ ಕೇಳಿದ್ರೆ ಇವರಿಗೆ ಆಯ್ತು, ನಂಗೆ ಓಟ್ ಕೊಟ್ಟದಲ್ಲ, ನಮ್ಮ ಲೀಡರಿಗೆ ಓಟ್ ಕೊಟ್ಟದ್ದು. ಪುನಃ ಮುಂದಿನ ಎಲೆಕ್ಷನ್ ಅವರ ಹೆಸರು ಹೇಳಿದ್ರೆ ಓಟ್ ಸಿಗ್ತದೆ. ನಾನು ಯಾಕೆ ಹೋಗ್ಬೇಕು ಜನರ ಹತ್ರ ಅಂತ. ಅದು ಜನರು ಹೇಗಿದ್ರು ಕಣ್ಣು ಮುಚ್ಚಿ ಓಟ್ ಹಾಕ್ತಾರೆ ಅನ್ನೋಂಥ ಅಭಿಪ್ರಾಯ ಬಂತು. ಅದಕ್ಕೆ ನಾನು ತಮ್ಮ ಹತ್ರ ಕಳಕಳಿಯಿಂದ ಕೇಳ್ಕೊಂಡು, ನಿಮ್ಮ ಜನಪ್ರತಿ ನಿಮ್ಮೂರಿನ ಕೆಲಸ ಏನ್ ಮಾಡ್ತಾರೆ, ಕೇಂದ್ರದಿಂದ ಏನು ಅನುದಾನವನ್ನ ತರ್ತಾರೆ, ಶಾಶ್ವತವಾಗಿ ಬರುವಂತದ್ದಲ್ಲ, ಅದಕ್ಕೆ ಮಿಗಿಲಾಗಿ ಏನನ್ನು ತರ್ತಾರೆ ಅಂತ. ಅದ್ರ ಕೇಂದ್ರ ಸರ್ಕಾರ ಕೊಡುವಂತ ಅನುದಾನ ನಿರಂತರವಾಗಿ ಬರುವುದಾದ್ರೆ ಇವ್ರು ಹಾಕ್ಬೇಕಲ್ಲಿ. ಮತ್ತೆ ಇವರು ಸಂಸತ್ನಲ್ಲಿ ಹೋಗಿ ಮಾತಾಡಿದಾರ ಅಂತ ನೀವು ಕೇಳಬೇಕು. ನಿಮ್ಮ ಬಗ್ಗೆ ಅಲ್ಲಿ ಬಜೆಟ್ ಸ್ಪೀಚ್ ನಲ್ಲಿ ಮಾತಾಡಬಹುದು, ರಾಷ್ಟ್ರಪತಿಗಳ ಭಾಷಣದಲ್ಲಿ ಮಾತಾಡಬಹುದು, ಪ್ರಶ್ನೆಯನ್ನ ಕೇಳಬಹುದು. ನನಗೆ ಸಿಕ್ಕಿದ್ದು ಕೇವಲ 20 ತಿಂಗಳು. ಅದರಲ್ಲೇ ನಾನು ಶುರು ಮಾಡಿದ್ದೆ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ. ಹಾಗಾದ್ರೆ ಇವರು 10 ವರ್ಷದಲ್ಲಿ ನಾವು ಅದನ್ನೇ ಹೇಳ್ತಾ ಇದ್ದೀವಿ. ಈಗ ಬಹಳ ಮುಖ್ಯವಾಗಿ ನಿಮ್ದು ತೀರ್ಥಹಳ್ಳಿಯಿಂದ ಮಲ್ಪೆದೊಂದು ರಾಷ್ಟ್ರೀಯ ಹೆದ್ದಾರಿ, ಅದರೊಟ್ಟಿಗೆ ಬೇರೆ 2 ಮಾಡಿಸಿದ್ದೆ. ಇದನ್ನು ಮೊನ್ನೆ ಉಡುಪಿಯಲ್ಲಿ ಚರ್ಚೆ ಆಯಿತು. ಇಂದಿನ ಸಂಸದರ ಹತ್ರ ಚರ್ಚೆ ಮಾಡಿದ್ರು. ಇದು 10 ವರ್ಷ ಆದರೂ ಯಾಕೆ ಮುಗಿಸ್ಲಿಲ್ಲ ಅಂತ. ಅವರು ಅದಕ್ಕೆ ಹೇಳಿದಂತೆ ಜಯಪ್ರಕಾಶ್ ಹತ್ರ ಯಾಕೆ ಕೇಳುದಿಲ್ಲ ನೀವು ಅಂತ. ಜಯಪ್ರಕಾಶ್ ಹತ್ರ ಕೇಳಲಿಕ್ಕೆ ಅವ್ರಿಗೆ ನನಗೆ ಸಿಕ್ಕಿದ್ದೆ 2 ವರ್ಷ. ಪುನಃ 5 ವರ್ಷ ಸಿಕ್ಕಿದ್ರೆ ಅಷ್ಟರೊಳಗೆ ಮುಕ್ತಾಯ ಮಾಡಿ ಕೊಡ್ತಾ ಇದ್ದೆ ನಾನು. ಅದಕ್ಕೆ ನಾನು ಅವಕಾಶ ಕೇಳುವಂತ ಕೆಲಸ ಮಾಡುವವರಿಗೆ ಓಟ್ ಹಾಕಿ ಅಂತ. ಇಲ್ದಿದ್ರೆ ಪುನಃ ಹೋಗಿ ಮೊನ್ನೆ ಪುನಃ ನಾನು ಇಲ್ಲೇ ನಿಲ್ತೇನೆ ಗೆಲ್ತೇನೆ ಅಂತ ಹೇಳಿದ್ರೆ ಆದ್ರೆ ಪಕ್ಷದವರೇ ಬಿಡ್ಲಿಲ್ಲ. ನೀವು ಕೆಲಸ ಮಾಡಿದ್ರೆ ಹೋಗಿ ಅಂತ ಹೇಳಿ. ಅದು ಕೆಲಸ ಮಾಡದೇ ಇದ್ರು ಅವ್ರು ಓಟ್ ಇನ್ನೊಂದು ಕಡೆ ಸೀಟ್ ಕೊಡ್ತಾರೆ ಅಂತ ಇದ್ದಾರೆ. ನಾವು ಕೆಲಸ ಮಾಡಿ ಓಟನ್ನು ಕೇಳುವಂಥದ್ದು. ಯಾಕಂದ್ರೆ ನನಗೆ ಕೆಲಸ ಮಾಡಿದ್ರೆ ಮಾತ್ರ ಓಟ್ ಕೇಳಲಿಕ್ಕೆ ಆಗೋದು. ಈಗ ದೇವಸ್ಥಾನದಲ್ಲಿ ಒಬ್ಬರು ವ್ಯಕ್ತಿ ಸಿಕ್ಕಿದ್ರು ನನಗೆ. ಅವರೊಂದು ಹೇಳಿದ್ರು, ನಿಮ್ಮ ಬಗ್ಗೆ ನನಗೆ ಬಹಳ ಗೌರವ. ಯಾಕೆ ಅಂತ ಹೇಳಿದ್ರೆ ನೀವು ನಿಮ್ಗೆ ಓಟ್ ಕೇಳ್ತಾ ಇದ್ದೀರಿ, ಡೆಲ್ಲಿಯಲ್ಲಿ ಕೂತವರಿಗೆಲ್ಲ ಅಂತ. ಈಗ ವೆಂಕಟರಮಣ ದೇವಸ್ಥಾನದಲ್ಲಿ ನಡೆದಂಥದ್ದು. ಯಾವಾಗ್ಲೂ ಜನರ ಮಧ್ಯೆ ಇರೋನು ಜನಪ್ರತಿನಿಧಿ ಆಗ್ತಾನೆ.
ನಾಯಕರ ಹೆಸರಲ್ಲಿ ಮತವನ್ನು ತಕೊಂಡು ಗೆದ್ದು ಹೋದರೆ ಅವರು ಜನರ ಪ್ರತಿನಿಧಿ ಆಗುವುದಿಲ್ಲ. ಯಾಕಂದ್ರೆ ನೀವು ಇದನ್ನ ಆಲೋಚನೆ ಮಾಡಿ. ಈಗ ನಿಮ್ಗೆ ಕೇವಲ ವೋಟ್ ಕೊಟ್ಟು ಕಳಿಸುವುದಾದರೆ ವೋಟ್ ಯಾಕೆ ಹೋಗ್ಬೇಕು ಅನ್ನೋ ಆಲೋಚನೆಯನ್ನು ಮಾಡಿ. ಜನ ನಿರೀಕ್ಷೆ ಮಾಡುವುದೇನೆಂದರೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ, ಜಿಲ್ಲಾ ಪಂಚಾಯತ್ನಲ್ಲಿ, ತಾಲೂಕು ಪಂಚಾಯತ್ನಲ್ಲಿ ಅವರ ಸಮಸ್ಯೆಗಳಿರ್ತವೆ. ಕೊನೆ ಪಕ್ಷ ದೂರವಾಣಿಯಲ್ಲಿ ಅದನ್ನ ಕೇಳಿ ಅದಕ್ಕೆ ಅಧಿಕಾರಿಗಳ ಹತ್ರ ಮಾತಾಡಿ ಪರಿಹಾರ ಮಾಡದೇ ಇದ್ದರೆ ಅವ್ರು ಯಾಕೆ ಬೇಕಾಗ್ತದೆ? ಜನಪ್ರತಿನಿಧಿಗಳು ನೀವು ಯಾಕೆ ವೋಟ್ ಹಾಕ್ಬೇಕಾಗ್ತದೆ? ವೋಟ್ ಹಾಕುವಾಗ ಆಲೋಚನೆ ಮಾಡಿ, ಎಂತವರಿಗೆ ವೋಟ್ ಹಾಕ್ಬೇಕಂತ ಆಲೋಚನೆ ಮಾಡಬೇಕು. ಇದು ನಿರಂತರವಾಗಿ ತಪ್ಪನ್ನು ಮಾಡಿದರೆ ಮುಂದೊಂದು ದಿವಸ ಚುನಾವಣೆ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸಂವಿಧಾನದ ಬಗ್ಗೆ ಅದನ್ನು ಸಂವಿಧಾನ ಬದಲು ಮಾಡ್ತೇವೆ ಅಂತ ಅದ್ರ ಬಗ್ಗೆ ಆಲೋಚನೆ ಮಾಡಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಒಂದು ಟೀಮು 2 ವರ್ಷ 11 ತಿಂಗಳು 17 ದಿವಸ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಚರ್ಚೆಯನ್ನು ಮಾಡಿ ಬೇರೆ ಬೇರೆ ರಾಷ್ಟ್ರದ ಸಂವಿಧಾನವನ್ನು ಓದಿ ಅದರಲ್ಲಿ ಮುಖ್ಯಾಂಶಗಳನ್ನು ತಕೊಂಡು ಈ ಒಂದು ಸಂವಿಧಾನವನ್ನ ಬರೆದಂಥದ್ದು. ಅದನ್ನು ಬಿಟ್ಟು ನಮಗೆ ಬೇಕಾದಾಗೆ ಬದಲಾವಣೆ ಮಾಡ್ಲಿಕ್ಕೆ ಯಾವ್ದಾದ್ರು ಒಂದು ಪರಿಚ್ಛೇದವನ್ನು ಚೇಂಜ್ ಮಾಡಲಿಕ್ಕೆ ಪಾರ್ಲಿಮೆಂಟ್ ಬದಲಾವಣೆ ಮಾಡ್ಲಿಕ್ಕೆ ಆಗ್ತದೆ. ಅದು ಇಡೀ ಸಂವಿಧಾನವನ್ನು ಮಾಡಲಿಕ್ಕೆ ಮಾಡಬಾರ್ದು ಅನ್ನುವಂಥದ್ದು ನನ್ನ ಅದಕ್ಕೋಸ್ಕರ ಚರ್ಚೆ ನಡೀತಾ ಇದೆ. ಈಗ ಸರ್ಕಾರದ ಗ್ಯಾರಂಟಿ ಬಗ್ಗೆ ಹೇಳಿದರು. 2014 ಮುಂಚೆ ಚುನಾವಣೆ ಬಂದಾಗ ನಾವು ವರ್ಷಕ್ಕೆ 2 ಕೋಟಿ ಸಂಖ್ಯೆ ಉದ್ಯೋಗವನ್ನು ಸೃಷ್ಟಿ ಮಾಡ್ತೇವೆ ಅಂತ ಹೇಳಿದ್ರು. ಇವತ್ತು 10 ವರ್ಷ ಆಯ್ತು. ಹಾಗಾದ್ರೆ 20 ಕೋಟಿ ಆಗಿರ್ಬೇಕಲ್ಲ. ಆದ್ರೆ ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗ್ಲಿಲ್ಲ. ನಮ್ಮ ಮಕ್ಕಳಿಗೆ ಉದ್ಯೋಗ ಸೃಷ್ಟಿ ಆಗ್ಬೇಕಾದ್ರೆ ನಾವು ಇಲ್ಲಿ ಯಾವುದಾದ್ರೂ ಒಂದು ಈಕೋ ಫ್ರೆಂಡ್ಲಿ ಪರಿಸರ ಸ್ನೇಹಿ ಇಂಡಸ್ಟ್ರಿಯನ್ನು ಮಾಡಬೇಕಾಗ್ತದೆ. ಪ್ರವಾಸೋದ್ಯಮ ಅಭಿವೃದ್ಧಿಯನ್ನು ಮಾಡಬೇಕಾಗ್ತದೆ. ಹೆಚ್ಚು ವಿಮಾನಗಳು ಮತ್ತೆ ರೈಲುಗಳು ಬರಬೇಕಾಗ್ತದೆ ಇಲ್ಲಿಗೆ. ಆಗ ಮಾತ್ರ ಈ ಭಾಗ ಅಭಿವೃದ್ಧಿ ಆಗ್ತದೆ, ಅದರೊಟ್ಟಿಗೆ ಉದ್ಯೋಗ ಸೃಷ್ಟಿ ಆಗ್ತದೆ ಅನ್ನುವಂಥದ್ದನ್ನ ಯಾರಿಗೂ ಆಲೋಚನೆ ಇಲ್ಲ ಮುಂದೆ ಏನ್ ಮಾಡಬೇಕು ಅಂತ. ಈಗ ಆಯುಷ್ಮಾನ್ ಕಾರ್ಡ್ ಜನರಿಗೆ ಸಮಸ್ಯೆ ಆಗಿಲ್ವಾ? ಆಸ್ಪತ್ರೆಗೆ ಹೋದ್ರೆ ನೀವು ಸರ್ಕಾರಿ ಆಸ್ಪತ್ರೆಯಿಂದ ಪತ್ರ ತನ್ನಿ ಅಂತ ತಂದ್ರೆ ಬೆಡ್ ಇಲ್ಲ ಅಂತ ಹೇಳ್ತಾರೆ. ಕಾರಣ ಸರ್ಕಾರದಿಂದ ಬರುವಂತ ದುಡ್ಡು ಕಮ್ಮಿ ಅವರಿಗೆ, ಅದಕ್ಕೆ ಬೆಡ್ ಇಲ್ಲ ಅಂತ ಹೇಳುವಂಥದ್ದು. ಕೆಲವು ಸಲ ಬೆಡ್ ಇರೋದಿಲ್ಲ, ಯಾಕಂದ್ರೆ ಕಮ್ಮಿ ಬೆಡ್ ಅನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜ್ ಬೇಕಾಗ್ತದೆ. ಅದರೊಟ್ಟಿಗೆ ಸರ್ಕಾರದ ಒಂದು ಒಳ್ಳೆ ಆಸ್ಪತ್ರೆ ಬೇಕು. ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಗವರ್ಮೆಂಟ್ ಹಾಸ್ಪಿಟಲ್ ಇದ್ರೆ ಸಾಮಾನ್ಯ ಜನರಿಗೆ ನೇರವಾಗಿ ಹೋಗಿ ಕೊನೆ ಪಕ್ಷ ದೂರವಾಣಿಯಲ್ಲಿ ಅದನ್ನ ಕೇಳಿ ಅದಕ್ಕೆ ಅಧಿಕಾರಿಗಳ ಹತ್ರ ಮಾತಾಡಿ ಪರಿಹಾರ ಮಾಡದೇ ಇದ್ದರೆ ಅವ್ರು ಯಾಕೆ ಬೇಕಾಗ್ತದೆ? ಜನಪ್ರತಿನಿಧಿಗಳು ನೀವು ಯಾಕೆ ವೋಟ್ ಹಾಕ್ಬೇಕಾಗ್ತದೆ? ವೋಟ್ ಹಾಕುವಾಗ ಆಲೋಚನೆ ಮಾಡಿ, ಎಂತವರಿಗೆ ವೋಟ್ ಹಾಕ್ಬೇಕಂತ ಆಲೋಚನೆ ಮಾಡಬೇಕು. ಇದು ನಿರಂತರವಾಗಿ ತಪ್ಪನ್ನು ಮಾಡಿದರೆ ಮುಂದೊಂದು ದಿವಸ ಚುನಾವಣೆ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸಂವಿಧಾನದ ಬಗ್ಗೆ ಅದನ್ನು ಸಂವಿಧಾನ ಬದಲು ಮಾಡ್ತೇವೆ ಅಂತ ಅದ್ರ ಬಗ್ಗೆ ಆಲೋಚನೆ ಮಾಡಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಒಂದು ಟೀಮು 2 ವರ್ಷ 11 ತಿಂಗಳು 17 ದಿವಸ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಚರ್ಚೆಯನ್ನು ಮಾಡಿ ಬೇರೆ ಬೇರೆ ರಾಷ್ಟ್ರದ ಸಂವಿಧಾನವನ್ನು ಓದಿ ಅದರಲ್ಲಿ ಮುಖ್ಯಾಂಶಗಳನ್ನು ತಕೊಂಡು ಈ ಒಂದು ಸಂವಿಧಾನವನ್ನ ಬರೆದಂಥದ್ದು. ಅದನ್ನು ಬಿಟ್ಟು ನಮಗೆ ಬೇಕಾದಾಗೆ ಬದಲಾವಣೆ ಮಾಡ್ಲಿಕ್ಕೆ ಯಾವ್ದಾದ್ರು ಒಂದು ಪರಿಚ್ಛೇದವನ್ನು ಚೇಂಜ್ ಮಾಡಲಿಕ್ಕೆ ಪಾರ್ಲಿಮೆಂಟ್ ಬದಲಾವಣೆ ಮಾಡ್ಲಿಕ್ಕೆ ಆಗ್ತದೆ. ಅದು ಇಡೀ ಸಂವಿಧಾನವನ್ನು ಮಾಡಲಿಕ್ಕೆ ಮಾಡಬಾರ್ದು ಅನ್ನುವಂಥದ್ದು ನನ್ನ ಅದಕ್ಕೋಸ್ಕರ ಚರ್ಚೆ ನಡೀತಾ ಇದೆ. ಈಗ ಸರ್ಕಾರದ ಗ್ಯಾರಂಟಿ ಬಗ್ಗೆ ಹೇಳಿದರು. 2014 ಮುಂಚೆ ಚುನಾವಣೆ ಬಂದಾಗ ನಾವು ವರ್ಷಕ್ಕೆ 2 ಕೋಟಿ ಸಂಖ್ಯೆ ಉದ್ಯೋಗವನ್ನು ಸೃಷ್ಟಿ ಮಾಡ್ತೇವೆ ಅಂತ ಹೇಳಿದರು. ಇವತ್ತು 10 ವರ್ಷ ಆಯ್ತು. ಹಾಗಾದ್ರೆ 20 ಕೋಟಿ ಆಗಿರ್ಬೇಕಲ್ಲ. ಆದ್ರೆ ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗ್ಲಿಲ್ಲ.
ನಮ್ಮ ಮಕ್ಕಳಿಗೆ ಉದ್ಯೋಗ ಸೃಷ್ಟಿಯಾಗಬೇಕಾದ್ರೆ ನಾವು ಇಲ್ಲಿ ಯಾವುದಾದ್ರೂ ಒಂದು ಈಕೋ ಫ್ರೆಂಡ್ಲಿ ಪರಿಸರ ಸ್ನೇಹಿ ಇಂಡಸ್ಟ್ರಿಯನ್ನು ಮಾಡಬೇಕಾಗ್ತದೆ, ಪ್ರವಾಸೋದ್ಯಮ ಅಭಿವೃದ್ಧಿಯನ್ನು ಮಾಡಬೇಕಾಗ್ತದೆ, ಹೆಚ್ಚು ವಿಮಾನಗಳು ಮತ್ತೆ ರೈಲುಗಳು ಬರಬೇಕಾಗ್ತದೆ ಇಲ್ಲಿಗೆ. ಆಗ ಮಾತ್ರ ಈ ಭಾಗ ಅಭಿವೃದ್ಧಿ ಆಗ್ತದೆ, ಅದರೊಟ್ಟಿಗೆ ಉದ್ಯೋಗ ಸೃಷ್ಟಿ ಆಗ್ತದೆ ಅನ್ನುವಂಥದ್ದನ್ನ ಯಾರಿಗೂ ಆಲೋಚನೆ ಇಲ್ಲ ಮುಂದೇನ್ ಮಾಡಬೇಕು ಅಂತ. ಈಗ ಆಯುಷ್ಮಾನ್ ಕಾರ್ಡು ಜನರಿಗೆ ಸಮಸ್ಯೆ ಆಗಿಲ್ವಾ? ಆಸ್ಪತ್ರೆಗೆ ಹೋದ್ರೆ ನೀವು ಸರ್ಕಾರಿ ಆಸ್ಪತ್ರೆಯಿಂದ ಪತ್ರ ತನ್ನಿ ಅಂತ ತಂದ್ರೆ ಬೆಡ್ ಇಲ್ಲ ಅಂತ ಹೇಳ್ತಾರೆ. ಕಾರಣ ಸರ್ಕಾರದಿಂದ ಬರುವಂತ ದುಡ್ಡು ಕಮ್ಮಿ ಅವರಿಗೆ, ಅದಕ್ಕೆ ಬೆಡ್ ಇಲ್ಲ ಅಂತ ಹೇಳುವಂಥದ್ದು. ಕೆಲವು ಸಲ ಬೆಡ್ ಇರೋದಿಲ್ಲ, ಯಾಕಂದ್ರೆ ಕಮ್ಮಿ ಬೆಡ್ ಅನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜ್ ಬೇಕಾಗ್ತದೆ, ಅದರೊಟ್ಟಿಗೆ ಸರ್ಕಾರದ ಒಂದು ಒಳ್ಳೆಯ ಆಸ್ಪತ್ರೆ ಬೇಕು. ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಗವರ್ಮೆಂಟ್ ಹಾಸ್ಪಿಟಲ್ ಇದ್ರೆ ಸಾಮಾನ್ಯ ಜನರಿಗೆ ನೇರವಾಗಿ ಹೋಗಿ ಚಿಕಿತ್ಸೆಯನ್ನು ತಗೊಳ್ಳಿಕ್ಕೆ ಅವಕಾಶ ಇರ್ತದೆ. ನಾನು ಇನ್ನೊಂದು ರೀತಿಯಲ್ಲಿ ಹೇಳ್ತೇನೆ, ಇವತ್ತಿನ ಮೆಡಿಕಲ್ ಆಸ್ಪತ್ರೆ ಬಿಲ್ಗಳು ಹೋಗಿ ಬಿಲ್ಲಿಂಗ್ ಕೌಂಟರ್ ಹತ್ರ ನೀವು ಹೋದರೆ ಅವ್ರು ಕೊಟ್ಟ ಬಿಲ್ ಅನ್ನು ನೋಡಿದ್ರೆ ಅದ್ರ ಬದಿಯಲ್ಲಿ ಒಂದು ಎಮರ್ಜೆನ್ಸಿ ವಾರ್ಡ್ ಮಾಡುವ ಪರಿಸ್ಥಿತಿ ಅಷ್ಟು ಜಾಸ್ತಿ ಆಗ್ತದೆ. ಸಾಮಾನ್ಯ ಮನುಷ್ಯರಿಗೆ ಕಟ್ಟುವ ಶಕ್ತಿಯೇ ಇರುವುದಿಲ್ಲ. ಅದಕ್ಕೆ ಸರ್ಕಾರಿ ಆಸ್ಪತ್ರೆ ಬೇಕನ್ನುವಂಥದ್ದು. ಈಗ ನಿಮ್ಮ ಸರ್ಕಾರಿ ಆಸ್ಪತ್ರೆ ಇದೆ, ಅದು ಸಾಕಾಗುವುದಿಲ್ಲ. ಆದರೆ ಉಡುಪಿಗೆ ಒಂದು ತಂದರೆ ದೊಡ್ಡದು ಮೆಡಿಕಲ್ ಕಾಲೇಜ್ ಬಂದರೆ ತಕ್ಷಣ ಈಗ ಮಣಿಪಾಲ್ ಹಾಸ್ಪಿಟ್ಲಿಗೂ ಇನ್ನೊಂದು ಹಾಸ್ಪಿಟ್ಲಿಗೆ ಹೋಗೋದಕ್ಕಿಂತ ನೇರವಾಗಿ ಗವರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಪರಿಸರ ಸ್ನೇಹಿ ಒಂದು ಉದ್ದಿಮೆ ಬರಬೇಕಾಗ್ತದೆ, ಉದ್ಯೋಗ ಸೃಷ್ಟಿ ಆಗಬೇಕಾಗ್ತದೆ, ನಮ್ಮ ಮಕ್ಕಳಿಗೆ ಉದ್ಯೋಗ ಕೊಡಬೇಕಾಗ್ತದೆ. ಕೃಷಿಕರ ಸಮಸ್ಯೆಯನ್ನು ಅರ್ಥವನ್ನು ಮಾಡಿಕೊಳ್ಬೇಕಾಗ್ತದೆ. ನಾವು ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡಬೇಕಪ್ಪ. ಕಾರ್ಕಳದಲ್ಲಿ ಬಹಳಷ್ಟು ಅವಕಾಶ ಇದೆ ಪ್ರವಾಸೋದ್ಯಮ ಅಭಿವೃದ್ಧಿಯನ್ನು ಮಾಡಲಿಕ್ಕೆ, ಅದು ಆಗ್ತಾ ಇಲ್ಲ. ಕಸ್ತೂರಿ ರಂಗನವರದ ಬಗ್ಗೆ ಚುನಾವಣೆ ಪೂರ್ವದಲ್ಲಿ ಚರ್ಚೆ ಮಾಡೋದು ಬಿಟ್ರೆ ಬೇರೆ ದಿವಸ ಚರ್ಚೆ ಆಗುದಿಲ್ಲ. ನಾನು ಮೊನ್ನೆ ಒಂದು ದಿವಸ ಒಂದು ಸಭೆಯಲ್ಲಿ ಹೇಳಿದೆ, ಅವರು ಅದಕ್ಕೆ ಹೇಳಿದಂತೆ ನಂಗೆ ಟೌಂಟ್ ಕೊಟ್ಟದ್ದು ಅಂತ. ನಾನು ಟೌಂಟ್ ಕೊಟ್ಟದಲ್ಲ, ನಾನು ಹೇಳುವಂಥದ್ದು ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಆಲೋಚನೆಯನ್ನು ಮಾಡಬೇಕಾಗ್ತದೆ, ಮುಂದೆ ಏನು ಮಾಡಬೇಕು ಅಂತ. ಕೇವಲ ಹಿಂದೆ ಆದಂಥದ್ದು, ನನಗೆ ಹಿಂದೆ ಅನುಮೋದನೆ ಕೊಟ್ಟಂತ 3 ರಾಷ್ಟ್ರೀಯ ಹೆದ್ದಾರಿ ಕೆಲಸ ಸಂಪೂರ್ಣ ಮಾಡಬೇಕು. ಮುಂದೆ ಇಂಥ ಯೋಜನೆಗಳು ಕೃಷಿಕರಿಗೆ, ಪ್ರವಾಸೋದ್ಯಮ ಅಭಿವೃದ್ಧಿಗೆ, ಮೀನುಗಾರರಿಗೆ ಎಲ್ಲ ಒಂದು ಪಟ್ಟಿಯನ್ನು ಮಾಡಿದ್ದೇನೆ ನಾನು. ಮುಂದೇನು ಮಾಡಬೇಕು ಅಂತ. ಕೇವಲ ಹಿಂದಿನ ತಪ್ಪುಗಳನ್ನು ಹೇಳ್ಕೊಂಡು ಕೂತ್ರೆ ಅವನ ಜನಪ್ರತಿನಿಧಿ ಆಗುದಿಲ್ಲ. ಅದಕ್ಕೆ ಒಂದು ಇಂಗ್ಲಿಷ್ನಲ್ಲಿ ಮಾತಿದೆ, ಹಿಂದಿನ ಡೋಂಟ್ ಡಿಸ್ಕಸ್ ಆಫ್ ದ ಪಾಸ್ಟ್, ಫಿಕ್ಸ್ ದ ಫ್ಯೂಚರ್ ಕೋರ್ಸ್ ಆಫ್ ಆಕ್ಷನ್ ಅಂತ. ಮುಂದಿನ ದಾರಿಯನ್ನು ನೀವು ಫಿಕ್ಸ್ ಮಾಡಿ, ಏನನ್ನು ಮಾಡಬೇಕು ಅಂತ. ಅದನ್ನ ನಾನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ತಾವೆಲ್ಲ 26ನೇ ತಾರೀಕಿಗೆ ಮತವನ್ನು ಕೊಟ್ಟು, ಹಸ್ತದ ಜನರಿಗೆ ಮತವನ್ನು ಕೊಟ್ಟು ಗೆಲ್ಲಿಸಿ, ಖಂಡಿತವಾಗಿ ನಿಮ್ಮ ಹತ್ರ ಪುನಃ ಬಂದು ಕೇಳಿ. ಯಾಕಂದ್ರೆ ನಾನು ನೇರವಾಗಿ ಕೆಲಸವನ್ನು ಮಾಡುವುದಿಲ್ಲ, ಮೀನುಗಾರರ ಹತ್ರ ಹೋಗಿ ಅವರೊಟ್ಟು ಕೂತು ಅವರ ಸಮಸ್ಯೆಯನ್ನು ಕೇಳಿ ಮಾಡ್ತಾ ಇದ್ದೆ ಮಂತ್ರಿ ಆಗಿದ್ದಾಗ. ಅದೇ ರೀತಿಯಲ್ಲಿ ನಿಮ್ಮ ಭಾಗದ ಸಮಸ್ಯೆಗೆ ನಿಮ್ಮ ಹತ್ರ ಬಂದು ಕೇಳಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರವನ್ನು ಮಾಡ್ತೇನೆ. ಈ ಭಾಗದ ಅಭಿವೃದ್ಧಿಗೂ ಪೂರಕವಾಗಿ ಕೆಲಸವನ್ನ ಮಾಡ್ತೇನೆ ಅಂತ ಹೇಳ್ತಾ, ತಾವೆಲ್ಲರೂ ಹಸ್ತದ ಗುರುತಿಗೆ ಮತವನ್ನು ಕೊಟ್ಟು ನನ್ನನ್ನು ಗೆಲ್ಲಿಸಿ 20 ತಿಂಗಳು ಕೆಲಸ ಮಾಡಿದ್ದೇನೆ. ಇನ್ನೊಂದು 5 ವರ್ಷ ಕೊಟ್ರೆ ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯ. ಈಗ 10 ವರ್ಷ ಕೆಲಸವೇ ಆಗಲಿಲ್ಲ. ಅದರ ಅರ್ಥ ನಾವು 20 ವರ್ಷ ಹಿಂದೆ ಹೋಯಿತು. 10 ವರ್ಷ ಮುಂದೆ ಹೋಗಬೇಕಿತ್ತು, 10 ವರ್ಷ ಹಿಂದೆ ಹೋಗೋದು, ಅದು 20 ವರ್ಷ ಹಿಂದೆ ಹೋದಾಗಾಯ್ತು. ಅದರ ಬಗ್ಗೆ ತಾವೆಲ್ಲರೂ ಸ್ವಲ್ಪ ಚರ್ಚೆಯನ್ನು ಮಾಡಿ, ಈಗ ಗ್ಯಾರಂಟಿ ಕಾರ್ಡ್ನ ಬಗ್ಗೆಯೂ ಮುಂದಿನ ಯೋಜನೆಗಳ ಬಗ್ಗೆ ಚರ್ಚೆಯನ್ನು ಮಾಡಿ, ಮನೆ ಮನೆಗೆ ಹೋಗಿ ಒಂದು 5 ನಿಮಿಷ ಸಮಯವನ್ನು ಕಳೆದರೆ ಎಲ್ಲರಿಗೂ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟರೆ ಖಂಡಿತ ಉದಯ್ ಕುಮಾರ್ ಶೆಟ್ಟಿಗೆ ಆಗ ಮತ್ತೆ ಮೆಜಾರಿಟಿ ಅದರ ಡಬಲ್ ಬೇಕೀಗ. ಹೌದು, ಅದರ ಡಬಲ್ ನೀವು ಕೊಡಿಸ್ತೀರಿ ಅಂತ ಒಂದು ನಂಬಿಕೆಯಿಂದ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.